ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ನ ಈ ರೀತಿಯಾಗಿ ಓಪನ್ ಆಗಿ ಮೀಡಿಯಾಗಳ ಮುಂದೆ ಡಿಸ್ಕಸ್ ಮಾಡಿಕೊಂಡು ತಮ್ಮ ಮರ್ಯಾದೆಗಳನ್ನ ತಾವೇ ತಕ್ಕೊಂಡು ಈಗ ಎಲ್ಲ ಚೆನ್ನಾಗಿರುವಾಗ ಹಿಂದೆ ಜೋಡತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಲೀಡರ್ಸ್ಗಳೆಲ್ಲ ಕರೆದು ಅವರು ಚೀಫ್ ಮಿನಿಸ್ಟರ್ ಕರೆದಂಥ ವ್ಯಕ್ತಿಗಳು ಇವರೆಲ್ಲ ಒಳ ಒಪ್ಪಂದಗಳು ಮಾಡಿಕೊಂಡು ರಾಮನಗರದಲ್ಲಿ ನೀನು ಕನಕಪುರದಲ್ಲಿ ನಾನು ಅಂತೇಳ್ಬಿಟ್ಟು ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡು ಇವಾಗ ವೈಯಕ್ತಿಕವಾಗಿ ಅವರವರ ನಿಖಿಲ್ ಯಾವಾಗ ಸೋತ ರಾಮನಗರದಲ್ಲಿ ಈ ಒಳ ಒಪ್ಪಂದದಿಂದ ಹೆಂಗೋ ನಡ್ಕೊಂಬರ್ತಾಯಿತ್ತು. ಈ ಒಳ ಒಪ್ಪಂದಗಳು ಕಡಿಮೆ ಆದಮೇಲೆ ಇವೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಮೋದಿಯವರಿಗೆ ಜನತಾದಳ ಅಲಿಯನ್ಸ್ ಮಾಡ್ಕೊಳ್ತಾ ಅನಿವಾರ್ಯತೆ ಇರಲಿಲ್ಲ. ಆದರೆ ಅನಿವಾರ್ಯ ಇದ್ದದ್ದು ಕುಮಾರಸ್ವಾಮಿ ಅವರಿಗೆ. ಯಾಕಂದರೆ ಅವರ ಜೊತೆಗೆ ಇಬ್ರಾಹಿಂನ ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ ಮೇಲೆ ಯಾವಾಗ ಮುಸ್ಲಿಂ ಜನಾಂಗದ ಓಟು ನನಗೆ ಬರ್ತಾವಂತೇಳಿ ಅಲ್ಲಿದ್ದ, ಯಾವಾಗ ಆ ಜನಾಂಗದ ಓಟು ಬೀಳಿಲ್ಲ ಅಂತ ಹೇಳಿದಾಗ ಅನಿವಾರ್ಯವಾಗಿ ಮೋದಿ ಜೊತೆಗೆ ಅಲಿಯನ್ಸ್ ಮಾಡಿಕೊಂಡು ತನ್ನ ಉಳಿಗೋಸ್ಕರ ಜನತಾದಳದಿಂದ BJP ಜೊತೆಗೆ ಅಲಿಯನ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಜ್ವಲ್ ಕೇಸು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಬಿಫೋರ್ ಏನಾದರೂ ಮೋದಿಗಾಗಲಿ ಶಾಗಾಗಲಿ ಅಮಿತ್ ಶಾ ಅವ್ರಿಗಾಗಲಿ ಏನಾದರೂ ಗೊತ್ತಾಗಿದ್ದರೆ 100ಕ್ಕೆ 100 ಭಾಗ ಅಲಿಯನ್ಸು ಮಾಡ್ಕೊಳ್ತಿರ್ಲಿಲ್ಲ, ಟಿಕೆಟು ಕೊಡ್ತಿರಲಿಲ್ಲ. ಅನಿವಾರ್ಯತೆ ಇರ್ತಕ್ಕಂಥದ್ದು ಜನತಾದಳಕ್ಕೆ ಹೊರತು BJPಗಲ್ಲ. ಹಾಗಾಗಿ ಇವತ್ತೇನು ನಡೀತಾ ಇದೆ ನನ್ನ ದೃಷ್ಟಿಯಲ್ಲಿ ಏನು ಗೊತ್ತಾ, ಇವತ್ತು ಪ್ರತಿಯೊಬ್ಬರೂ ಎಲೆಕ್ಷನ್ ಟೈಮಲ್ಲಿ ಆದಿಚುಂಚನ ಮಠಕ್ಕೆ ಹೋಗಿದ್ದಾರೆ. ಯಾರು ಪ್ರತಿಯೊಂದು ಮಠಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಜನಾಂಗದ ಒಂದು ಮಠ ಅಂತ ಆದಿಚುಂಚನಗಿರಿ ಮಠ. ಆದಿಚುಂಚನಗಿರಿ ಮಠಕ್ಕೆ ಎಲ್ಲರೂ ಹೋಗ್ತಾರೆ. ಅದರಲ್ಲಿ ವಿಶೇಷವಾಗಿ DK ಶಿವಕುಮಾರ್, ಕುಮಾರಸ್ವಾಮಿ, ಅಶೋಕ್ ಥರದ ಲೀಡರ್ಸ್ ಹೋಗ್ತಾರೆ. ನಿಜವಾಗೂ ಈ ಸಮಾಜದ ಮರ್ಯಾದೆ ಹೋಗ್ತಾ ಇದೆ ಅಂತೇಳ್ಬಿಟ್ಟು ಈ ಸಮಾಜದ ಸ್ವಾಮಿ ಅಂತೇಳ್ಬಿಟ್ಟು ಯಾರು ನಮ್ಮ ನಿರ್ಮಲಾನಂದ ಸ್ವಾಮಿಗಳಿದ್ದಾರೆ, ದಯವಿಟ್ಟು ಇವ್ರನ್ನೆಲ್ಲ ಕರೆದು ಮಕ್ಕಳು ಕುಗಿದು ಒಂದು ಜನಾಂಗದ ಮಾನ ಮರ್ಯಾದೆ ತೆಗಿತಾ ಇದ್ದೀರಾ. ನೀವೇನಿದ್ರು ಏನು ಪ್ರಾಬ್ಲಮ್ ಇದೆ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ. ಕಾನೂನಿದೆ, ಇಂಡಿಯಾ ದೇಶದಲ್ಲಿ ಕಾನೂನಿದೆ, ಸಂವಿಧಾನ ಇದೆ, ಅದ್ರ ಪ್ರಕಾರ ಯಾರ್ಯಾರಿಗೆ ಏನೇನು ಆಗ್ಬೇಕಂತಿರ್ತದೆ ಅದಾಗುತ್ತೆ. ಆದರೆ ಈ ಥರ ವೈಯಕ್ತಿಕವಾಗಿ ನಿಮ್ಮ ಪಾಲಿಟಿಕ್ಸ್ ತೆವಲು ತೀರಿಸ್ಕೊಳ್ಳೋಕ್ಕೋಸ್ಕರ ಜನಾಂಗದ ಮರ್ಯಾದೆ ತೆಗಿಬೇಡ್ರಿ. ಇವ್ರಿಗೆ ಏನಾದರೂ ಎಲೆಕ್ಷನ್ ಬಿಫೋರ್ ಅಮಿತ್ ಶಾ ಅವ್ರಿಗೆ ಆಗಲಿ ಆಮೇಲೆ ಇವ್ರಿಗೆ ಮೋದಿ ಅವ್ರಿಗಾಗಲಿ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೆ ಅಲಿಯನ್ಸೇ ಮಾಡ್ಕೊಳ್ತಾರಲ್ಲ, ಸೀಟಲ್ಲ ಅಲಿಯನ್ಸೇ ಮಾಡ್ಕೊಳ್ತಿರಲಿಲ್ಲ. ಅಂಥ ಅನಿವಾರ್ಯತೆ BJPಗೆ ಇರಲಿಲ್ಲ. DK ಶಿವಕುಮಾರ್ ಈ ಥರ ಹೇಳಿಕೆ ಕೊಡೋಕೆ DK ಶಿವಕುಮಾರ್ ಏನಾಗಿದೆ ಅಂದರೆ, ಈಗ DK ಶಿವಕುಮಾರು ಕಾಂಗ್ರೆಸ್ಸಲ್ಲಿ ಇಡೀ ನ್ಯಾಷನಲ್ ಅನಿವಾರ್ಯ ಬೇಕಾಗಿರ್ತಕ್ಕಂಥ ಲೀಡರು. ಯಾರ್ಯಾರಿಗೆ ಏನೇನು ಬೇಕು, ಯಾವ ಥರ ಬೇಕು, ಇವತ್ತು ಯಾವ ಸ್ಟೇಟಲ್ಲಿ ಪ್ರಾಬ್ಲಮ್ ಆದ್ರೂ ಸಹ ಇವರು ದುಡ್ಡಿನ ಮುಖಾಂತರ ಅವ್ರನ್ನ ಬೆದರಿಸ್ತಕ್ಕಂಥದ್ದು, ಎದುರಿಸ್ತಕ್ಕಂಥದ್ದು, ರಾಜಕೀಯ ಒತ್ತಡ ಮಾಡ್ತಕ್ಕಂಥದ್ದು. ಇವರು ಇಡೀ ಇಂಡಿಯಾ ದೇಶದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಅಂದರೆ ಎಲ್ಲರೂ ಸತ್ತೋಗ್ಬಿಟ್ಟಾರೆ. ಈಗ ಮೈನ್ ಲೀಡರ್ಸ್ ಎಲ್ಲ ಸತ್ತೋಗ್ಬಿಟ್ಟಾರೆ. ಈ ಮೋಸ್ಟ್ಲಿ ಅವರು ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಕಾಡ್ತಿರೋದು ಮೋಸ್ಟ್ಲಿ DK ಶಿವಕುಮಾರ್ ಒಬ್ಬರೇ ಅನಿಸುತ್ತೆ ಕಾಣ್ತಾ ಇರೋದು. ಯಾಕಂದರೆ ಇವತ್ತು ಯಾವುದೇ ಈ DK ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಕರ್ನಾಟಕ ಬಾರ್ಡ್ರು ಬಿಟ್ಟು ಹೋದರೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅವರು? ಭಾಷೆನೇ ಬರ್ತಿರ್ತಕ್ಕಂಥವ್ರು ಮೋದಿ ಬಗ್ಗೆ ಮಾತಾಡ್ತಕ್ಕ ಎಷ್ಟು ಮಟ್ಟಿಗೆ ಸರಿ? ಮೋದಿ ಇವತ್ತು ಅವನು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು ಇವತ್ತು ಪ್ರೈಮ್ ಮಿನಿಸ್ಟರ್ 10 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿ 3ನೇ ಸಾರಿಗೆ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥ ಟೈಮಲ್ಲಿ ಮೋದಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದೇನೋ ಹೋಗ್ತದೆ, ಆನೆ ಹೋಗ್ತಿದ್ರೆ ನಾಯಿ ಬೊಗಳುತ್ತಲ್ಲ ಆ ಥರ ಜಾತಿಯವರು ಇವರು. ಅದಕ್ಕೋಸ್ಕರ ಮೋದಿ ಬಗ್ಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮೋದಿ ಇಂಟರ್ನ್ಯಾಷನಲ್ ಫಿಗರ್. ಇವತ್ತೇನಾದರೂ ಇಂಡಿಯಾ ದೇಶಕ್ಕೆ ಏನಾದರೂ ಬೆಲೆ ಬರಬೇಕಂತಂದರೆ ಇವತ್ತು ಮೋದಿನೇ ಕಾರಣ. ಅಂಥ ಅಮೇರಿಕಾದವರೇ ಸಹ ಮೋದಿಯವರಿಗೆ ವೀಸಾ ಕೊಡ್ತಿರ್ತಕ್ಕಂಥ ಟೈಮಲ್ಲಿ ಇವತ್ತು ಅವ್ರು ಕರೆದುಬಿಟ್ಟು ಅವರ ಪಾರ್ಲಿಮೆಂಟಲ್ಲಿ ಮೋದಿಗೆ ಮಾತಾಡೋಕ್ಕೆ, ಭಾಷಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಂದರೆ ಮೋದಿ ಏನಂತ ಕೇಳಿ, ಮೋದಿ ಬದಲಾವಣೆ ಎಷ್ಟು ಅಂತ ಕೇಳಿ. ಈ ದೇಶ ಏನಾದರೂ ಬಗ್ಗೆ ಮುಂದಕ್ಕೆ ಹೋಗಬೇಕು, ಅಕ್ಕಪಕ್ಕದ ರಾಷ್ಟ್ರ ಬೆದರಿಕೆಯಿಂದ ಏನಾದರೂ ಇದಾಗಬೇಕು ಅಂತಂದರೆ, ಒಳ್ಳೆ ರೀತಿಯಲ್ಲಿ ಇಂಡಿಯಾ ದೇಶ ಇದಾಗಬೇಕು ಅಂತಂದರೆ, ಇಂಪ್ರೂವ್ ಆಗಬೇಕಂತಿದ್ರೆ, ಉಜ್ವಲ ಆಗಬೇಕಂತಿದ್ರೆ, ದೇಶ ಇನ್ನೂ ಮುಂದುವರಿದ ಕಂಟ್ರಿ ಲೆವೆಲಿಗೆ ಸೇರಬೇಕಂದ್ರೆ ಮೋದಿ ಬರಲೇಬೇಕು. ಮೋದಿ ಅನಿವಾರ್ಯತೆ ಈ ದೇಶಕ್ಕಿದೆ. ಆದರೆ ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಇಲ್ಲದೆ ಇರ್ಬೋದು, ಆದರೆ ನಮಗಿದೆ. ಯಾಕಂದರೆ ಸಿದ್ದರಾಮಯ್ಯ ಮಾತೆತ್ತಿರೂ ಮೋದಿ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂತಂದರೆ ಸಿದ್ದರಾಮಯ್ಯ ಸ್ಟೇಟ್ ಲೆವೆಲ್ ಲೀಡರ್ ಇರ್ಬೋದು, 40 ವರ್ಷ ರಾಜಕೀಯ ಜೀವನದಲ್ಲಿ ಇರ್ಬೋದು. ಆದರೆ ಅವರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಯಾರಿಗೆ ಎಷ್ಟು ಮೋದಿಯಿಂದ ಇವತ್ತು ನಾವು ಕಲ್ತ್ಕೊಳ್ತಕ್ಕ ಬೇಕಷ್ಟು ಸಂಸ್ಕಾರ ಅಂತಕ್ಕಂಥ ಮೋದಿ ನೋಡಿ ಕಲ್ತ್ಕೋಬೇಕಾಗಿದೆ. ಸಿದ್ದರಾಮಯ್ಯ ಅವರಿಗೆ ಫಸ್ಟು ಸಂಸ್ಕಾರ ಬರಬೇಕು. ಯಾಕಂತಂದರೆ ಮೋದಿನ ಸಿಂಗ್ಲರಲ್ಲಿ ಮಾತಾಡೋದಾಗಲಿ, ಪ್ರಧಾನಿಗೆ ಮಂತ್ರಿ ಪೋಸ್ಟ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಆ ಜಾಗದಲ್ಲಿ ಯಾರಿದ್ರು, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ನನಗೇನು ಒಪ್ಪಿಗೆ ಇದೆ ಅಂತಲ್ಲ, ಸಿದ್ದರಾಮಯ್ಯಗೆಲ್ಲ ರೆಸ್ಪೆಕ್ಟ್ ಕೊಡ್ತಾ ಇರೋದು ನಾವು. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂತ ರೆಸ್ಪೆಕ್ಟ್ ಕೊಡ್ತಾ ಇರೋದು. ಇವರೆಲ್ಲ ಇಳಿದ ಮೇಲೆ ಸಿದ್ದರಾಮಯ್ಯನ ಮನೆ ಮುಂದೆ ಪೊಲೀಸ್ ಇರುತ್ತಾ? ಈ ದೇಶದಲ್ಲಿ ಪೌರರ ತನಕ ಮಾತ್ರ ಎಲ್ಲದನ್ನು ರೆಸ್ಪೆಕ್ಟು. ಇಳಿದ ಮೇಲೆ ನಿಮ್ಗೆ ರೆಸ್ಪೆಕ್ಟ್ ಬೇಕಂತಂದರೆ ಇವತ್ತು ವಾಜಪೇಯಿ ಇಳ್ತಾರೆ, ಎಷ್ಟು ಜನ ವಾಜಪೇಯಿ ನೆನೆಸ್ಕೋತಾರೆ?
ಒಳ್ಳೊಳ್ಳೆ ಕೆಲಸ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ಓಡಾಡ್ತಿರೋದೆಲ್ಲ ನಾವು ಕಾಂಗ್ರೆಸ್ಗೆ ಬೈಯಲ್ಲ, ಯಾಕಂದ್ರೆ ಕಾಂಗ್ರೆಸ್ನವ್ರು ಮಾಡಿರ್ಬೋದು. ಇವತ್ತು ಮೋದಿಗೆ ಪ್ಯಾರಲ್ ಆಗಿರ್ತಕ್ಕಂಥ ಲೀಡರ್ಸ್ ಏನಾದರೂ ಬಂದರೆ ನಾವು ಅವ್ರು ತೂಕ ಮಾಡ್ಬೋದು. ಇವತ್ತು ಪ್ಯಾರಲ್ ಆಗಿರಬೇಕು, ಮೋದಿ ಈಕ್ವಲೆಂಟ್ ಲೀಡರ್ ಇರಬೇಕು. ಯಾರಾದರೂ ಒಬ್ಬರು ಸೋಲ್ಬೇಕು ಅಂತ ಒಬ್ಬನ ಸಣ್ಣ ಕುಳ್ಳಕ್ಕಿರನ್ನ ಹೈಟಾಗಿರೋನ ಜೊತೆ ಕುಸ್ತಿ ಬಿಟ್ಟರೆ ಹೆಂಗಾಗುತ್ತೆ? ಅದಕ್ಕೆ ಇವತ್ತೇನಾಗಿದೆ ಅಂತಂದರೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮಧ್ಯದಲ್ಲಿ ಇವರ ರಾಜಕೀಯ ತೆವಲಾಟಕ್ಕೋಸ್ಕರ ಒಂದು ಜನಾಂಗದ ಮಾನ ಮರ್ಯಾದೆನ ಬೀದಿಗೆ ತಂದಿದ್ದಾರೆ. ಮತ್ತು ಎಲ್ಲ ಒಳ್ಳೆಯವರು ಇದ್ದಾರೆ ಈ ಸಮಾಜದಲ್ಲಿ, ಇಲ್ಲ ಅಂತಲೇ ಹೇಳ್ತಾ ಇಲ್ಲ. ಎಂಥ ಕೆಂಪೇಗೌಡ ಕಟ್ಟಿದ ನಾಡಲ್ಲಿ, ಕೆಂಪೇಗೌಡ ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇವರು ಮೇಲಾಟಕ್ಕೋಸ್ಕರ ಇವತ್ತು ಏನಾಗಿದೆ, ಮೊದಲೆಲ್ಲ ಒಳ ಒಪ್ಪಂದಗಳು ಮಾಡಿಕೊಂಡು DK ಬ್ರದರ್ಸು ನಾವು ಎಲ್ಲ ಜೋಡೆತ್ತುಗಳು ಅಂತೇಳಿ 10 ತಿಂಗಳ ಹಿಂದೆ ಇವತ್ತು ಪ್ರಜ್ವಲ್ ರೇವಣ್ಣ MP ಆಗಿರ್ತಕ್ಕಂಥದ್ದು ಯಾರಿಂದ ಆಗಿರೋದು? ಲಾಸ್ಟ್ ಟೈಮು JDS ಕಾಂಗ್ರೆಸ್ ಅಲಯನ್ಸಲ್ಲಿ ಕುಮಾರಸ್ವಾಮಿ ಲೀಡರ್ಶಿಪ್ಪಲ್ಲಿ, ಸಿದ್ದರಾಮಯ್ಯ ಲೀಡರ್ಶಿಪ್ಪಲ್ಲಿ ಅವತ್ತು ಹಾಸನದಲ್ಲಿ MP ಆಗಿದ್ದು ಪ್ರಜ್ವಲ್ ರೇವಣ್ಣ. ಇವತ್ತು MP ಅದೇ ಲೆಕ್ಕದಲ್ಲಿ ಇರೋದು. ಇವತ್ತೇನಾದರೂ ಅಮಿತ್ ಶಾ ಮತ್ತು ಮೋದಿಯವರು ಏನಾದ್ರು ಅಲಯನ್ಸ್ ಮಾಡ್ಕೊಳೋದಂದರೆ ಇವರು ಎಲೆಕ್ಟ್ ಆಗಿ ಬಂದ ಮೇಲೆ ಅವ್ರ ಲೆಕ್ಕಕ್ಕೆ ಹೋಗ್ತಕ್ಕಂಥದ್ದು. ಇವತ್ತು 19ರಿಂದ 22ರಲ್ಲಿ ಪ್ರಜ್ವಲ್ ರೇವಣ್ಣ ಈ ಥರ ಮಾಡಿದಾರೆ ಅಂತ ಹೇಳ್ಬಿಟ್ಟು ಏನಾದರೂ ಇತ್ತು ಅಂದರೆ ಇವ್ರು ನಿಜವಾಗಿಯೂ ಪ್ರತಿಯೊಬ್ಬರು ಹಾಸನದಲ್ಲಿ ಇರ್ತಕ್ಕಂಥ BJP ಲೀಡರ್ಸ್ಗಾಗ್ಬೋದು, ಕಾಂಗ್ರೆಸ್ ಲೀಡರ್ಸ್ಗಾಗ್ಬೋದು, JDS ಲೀಡರ್ಸ್ಗೆ ಎಲ್ಲರಿಗೂ ಒಳ ನಡೆದಿರ್ತಕ್ಕಂಥ ವಿಚಾರಗಳು ಕಿವಿಗೆ ಬಿದ್ದಿರ್ತವೆ.